Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಮ್ಮಲ್ಲಿ ಎಲ್ಲ ರೀತಿಯ ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್ ಮಾಡಿಕೊಡಲಾಗುವುದು ಮತ್ತು ವಿಡಿಯೋಗ್ರಫಿ, ಫೋಟೋಗ್ರಫಿ ಇರುತ್ತೆ. ಸಂಪರ್ಕಿಸಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಇಮೇಜು, ಆಮೇಲೆ ಕೆಳಗಡೆ ಟೆಸ್ಟ್ ಆ್ಯಂಡ್ ಬೀಟ್ ಮಾರ್ಕ್ ಇದೆಯಲ್ಲ, ಆ ಎಫೆಕ್ಟ್ ಲಿಂಕನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರುತ್ತೇನೆ. ಲಿಂಕನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಇಮೇಜ್ ಅಂತ ಇದೆಯಲ್ಲ, ಲಿಂಕನ್ನು ಓಪನ್ ಮಾಡಿ. ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಇಮೇಜನ್ನು ಆ್ಯಡ್ ಮಾಡಬೇಕು. ಈ ಇಮೇಜು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಕೊಟ್ಟಿರ್ತೇನೆ. ಫಸ್ಟಿಗೆ ಇಮೇಜು ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ನೀವು ಇಲ್ಲಿ ಓಪನ್ ಮಾಡಬೇಕು. ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೇನೆ. ಇದನ್ನು ನೀವು ಕರೆಕ್ಟಾಗಿ ಇಲ್ಲಿ ಎಫೆಕ್ಟ್ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟು, ನಂತರ ಇಲ್ಲಿ ಕ್ರೋಮಾಕ್ರಿ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ನಂತರ ಇಲ್ಲಿ ಗ್ರೀನ್ ಇದ್ದಲ್ಲಿ ಬ್ಲ್ಯಾಕು ಅನ್ಕೋಬೋದು. ನಂತರ ಇದಕ್ಕೆ ಇಲ್ಲಿ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ಆ್ಯಂಡ್ ಶಾಡೋ ಕ್ಲಿಕ್ ಮಾಡಿ, ಸ್ವಲ್ಪ ಶಾಡೋ ಕೊಡಿ. ನಂತರ ಈ ರೀತಿ ಬರುತ್ತೆ. ನೋಡ್ಕೋಬೋದು. ಸ್ವಲ್ಪ ಆನ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ, ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ. ನಂತರ ಇನ್ನೊಂದು ಫೋಟೋ ಕೊಟ್ಟಿರ್ತೇನೆ, ನೋಡ್ಕೋಬೋದು, ಎಂಗೇಜ್ಮೆಂಟ್ದು. ಇದನ್ನು ನೀವು ಕೆಳಗಡೆ ತೊಗೊಂಬನ್ನಿ. ಈ ರೀತಿ. ನಂತರ ಇದು ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಇದು ಸ್ವಲ್ಪ ಮೇಲ್ಗಡೆ ಬೇರಿ. ನಂತರ ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಒಂದು ಟೆಸ್ಟನ್ನು ಆ್ಯಡ್ ಮಾಡಬೇಕು. ನೋಡ್ಕೋಬೋದು, ನಾನು ಇಲ್ಲಿ ಟೆಸ್ಟ್ ಕೊಟ್ಟಿರ್ತೇನೆ. ಟೆಸ್ಟನ್ನು ಅದನ್ನು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಕ್ಲಿಕ್ ಮಾಡಿ, ಎರಡು ಎಫೆಕ್ಟು, ಕ್ರೋಮಾಕ್ರಿ, ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಗ್ರೀನಿದ್ದಲ್ಲಿ ಏನದು ವೈಟು. ನಂತರ ಸ್ವಲ್ಪ ಆನ್ ಮಾಡ್ಕೊಳ್ಳಿ ಫೋಟೋವನ್ನು. ಈ ರೀತಿ ಬ್ಯಾಕ್ ಬನ್ನಿ. ನಂತರ ಟೆಸ್ಟ್ ಆ್ಯಂಡ್ ಬೀಟ್ ಮಾರ್ಕ್ ಓಪನ್ ಮಾಡಿ. ಇಲ್ಲಿ ಟೆಸ್ಟ್ ಇದೆಯಲ್ಲ, ಯಾವುದು ಗ್ರೂಪ್ 1 ಇದೆಯಲ್ಲ, ಪ್ಲಸ್ ಕ್ಲಿಕ್ ಮಾಡಿ. ಗ್ರೂಪ್ 1 ಮತ್ತು ಗ್ರೂಪ್ 3 ಕ್ಲಿಕ್ ಮಾಡಿ, ಪ್ಲಸ್ ಕ್ಲಿಕ್ ಮಾಡಿ, ಕಾಪಿ 2 ಲೇಯರ್ ಅಂತ ಬರುತ್ತೆ, ಕಾಪಿ 2 ಲೇಯರ್ ಮಾಡಿ. ನಂತರ ಇಲ್ಲಿ ಇಮೇಜ್ ಇದೆಯಲ್ಲ, ಓಪನ್ ಮಾಡ್ಕೊಳ್ಳಿ, ಪ್ಲಸ್ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡ್ಕೊಳ್ಳಿ. ಈ ಗ್ರೂಪ್ 1 ಇದೆಯಲ್ಲ, ಸ್ವಲ್ಪ ಮೇಲ್ಗಡೆ ಬೇರೆ ಈ ರೀತಿ. ನಂತರ ಗ್ರೂಪ್ 3 ಇದೆಯಲ್ಲ, ಇದನ್ನು ಇಲ್ಲಿ ಹಾಕಿರಿ. ನಂತರ ಹ್ಯಾಪಿ ಎಂಗೇಜ್ಮೆಂಟ್ ಇದೆಯಲ್ಲ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಸೈಜು ಕರೆಕ್ಟಾಗಿ. ನಂತರ ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ. ಇನ್ನೊಂದು ಫೋಟೋ ಕೊಟ್ಟಿರ್ತೇನೆ, ಅದನ್ನು ಕೂಡ ಆ್ಯಡ್ ಮಾಡಿ. ನೋಡ್ಕೋಬೋದು. ಇದು ಫೋಟೋ ಇದೆಯಲ್ಲ, ಎಫೆಕ್ಟ್ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟು, ಆಮೇಲೆ ಕ್ರೋಮಾಕ್ರಿ, ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಗ್ರೀನ್ ಇದ್ದಲ್ಲಿ ವೈಟು, ಅದಂದರೆ ಹಂಗಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಫೋಟೋ ಹಿಂದ್ಗಡೆ ಇದೆಯಲ್ಲ, ವೈಟ್ ಬ್ಯಾಕ್ಗ್ರೌಂಡು, ಅದು ರಿಮೂವ್ ಆಗುತ್ತೆ. ನೋಡ್ಕೋಬೋದು, ಈ ರೀತಿ ಕರೆಕ್ಟ್ ಆಯಿತು. ನಂತರ ಇದಕ್ಕೆ ಫೋಟೋ ಆ್ಯಡ್ ಮಾಡಬೇಕು. ನೀವು ಫಸ್ಟಿಗೆ ಇದಕ್ಕೆ ಎಫೆಕ್ಟ್ ಕೊಟ್ಟಿರ್ತಾನೆ. ಎಫೆಕ್ಟು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ, ಅಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿ. ಈಗ ಎಫೆಕ್ಟು ಆ್ಯಡ್ ಮಾಡಿದ್ದೇನೆ. ಈ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ, ಇಲ್ಲಿ ಎಫೆಕ್ಟ್ ಅಂತ ಬರುತ್ತೆ. ಇಲ್ಲಿ
ನಂತರ ಎರಡು ಎಫೆಕ್ಟ್ನ ಕ್ಲಿಕ್ ಮಾಡಿ ಇಲ್ಲಿ ಕ್ರೋಮಾ ಗ್ರೀನ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಕ್ಲಿಕ್ ಮಾಡಿ ಇಲ್ಲಿ ಗ್ರೀನ್ ಇದ್ದಲ್ಲಿ ವೈಟು, ಅದು ವಿಡಿಯೋದು ವೈಟ್ ಇದೆಯಲ್ಲ ಅದು ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ನಂತರ ಇದೇ ಒಂದು ಎಫೆಕ್ಟ್ ಕ್ಲಿಕ್ ಮಾಡಿ ಇಲ್ಲಿ ಬ್ಲೆಂಡಿಂಗ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಬನ್ನಿ ಮಾಸ್ಕ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಕ್ಲೂಡ್ ಇದೆ ನೋಡಿ ಎರಡನೇದು ಕ್ಲಿಕ್ ಮಾಡಿ. ನಂತರ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾ ಕ್ಲಿಕ್ ಮಾಡಿ ಒಂದು ಗ್ಯಾಲರಿ ಬರುತ್ತೆ, ಗ್ಯಾಲರಿಯಲ್ಲಿ ಒಂದು ಫೋಟೋವನ್ನು ಹಾಕಿಕೊಳ್ಳಿ. ನೋಡ್ಕೋಬೋದು ನಾವು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಈ ಒಂದು ಬ್ಯಾಕ್ಗ್ರೌಂಡು ಎಫೆಕ್ಟು ಆಮೇಲೆ ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ ಇದೆಯಲ್ಲ ಆ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಆಗಿ ಕ್ರಿಯೇಟ್ ಆಗುತ್ತೆ. ಗ್ರೂಪ್ ಆ್ಯಂಡ್ ಮಾಸ್ಕ್ ಓಪನ್ ಮಾಡಿ. ಸಾರಿ, ಇಲ್ಲಿ ಕ್ರಿಯೇಟ್ ಆಗಿಲ್ಲ. ನಂತರ ಇದನ್ನು ವಿಡಿಯೋ ಇದೆಯಲ್ಲ ಮೇಲ್ಗಡೆ ಬೇರಿ ಫೋಟೋ ಮತ್ತು ವಿಡಿಯೋ ಕ್ಲಿಕ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿ. ನೋಡ್ಕೋಬೋದು ಈಗ ಗ್ರೂಪ್ ಕ್ರಿಯೇಟ್ ಆಗಿದೆ. ಸಾರಿ ಫ್ರೆಂಡ್ಸ್, ಸ್ವಲ್ಪ ನಂದು ಧ್ವನಿ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಧ್ವನಿ ಸ್ವಲ್ಪ. ನಂತರ ಫೋಟೋವನ್ನು ಸ್ವಲ್ಪ ಸಾನ್ ಮಾಡ್ಕೊಳ್ಳಿ. ಇದು ಎಫೆಕ್ಟ್ ಇದೆಲ್ಲ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ, ರೊಟೇಟ್ ಈ ರೀತಿ. ಫೋಟೋ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಇದೊಂದು ಎಷ್ಟು 5 ಸೆಕೆಂಡ್ವರೆಗೂ ಇಟ್ಕೊಳ್ಳಿ, ಉಳಿದಿದ್ದು ಕಟ್ ಮಾಡಿ. ಫೋಟೋ ಕೂಡ ಅಷ್ಟೇ ಇರಬೇಕು, 5 ಸೆಕೆಂಡ್ 7. ನಂತರ ಗ್ರೂಪ್ ಆ್ಯಂಡ್ ಮಾಸ್ಕ್ ಇದೆಯಲ್ಲ ಸ್ವಲ್ಪ ಮೇಲ್ಗಡೆ ಬೇರೆ ಸ್ವಲ್ಪ ಫೋಟೋಸ್ ದೊಡ್ಡದು ಮಾಡ್ಕೊಳ್ಳಿ. ನಂತರ ಗ್ರೂಪ್ ಆ್ಯಂಡ್ ಮಾಸ್ಕ್ ಇದೆಯಲ್ಲ ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ. ಒಂದು ಸೆಕೆಂಡ್ ನೋಡಿ, ಇದೇ ರೀತಿ ಆಯಿತು. ಎಲ್ಲನೂ ಕೂಡ ನೀವು 30 ಸೆಕೆಂಡ್ವರೆಗೂ ಇಟ್ಕೋಬೇಕು. ಫೋಟೋ ಕೂಡ ಬ್ಯಾಕ್ಗ್ರೌಂಡು ಕೂಡ ಅಷ್ಟೇ ಇಟ್ಕೊಳ್ಳಿ. ಒಂದು ಸೆಕೆಂಡ್ ವಿಸಿಟ್ ಮಾಡಿ ನೋಡ್ಕೋಬೋದು, ಈ ರೀತಿ ಆಯಿತು. ಈ ಒಂದು ಎಡಿಟಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ. ಬಾಯ್ ಫ್ರೆಂಡ್ಸ್. ಹಾಗೆ ಏನಾದರೂ ಎಡಿಟಿಂಗ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೂ ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.